ಬ್ಲಾಗ್ ಕಂಟೆಂಟ್ ಬಂದು ಪುಣೆಗೆ ಇವತ್ತು ಕಾರ್ ಕಳಿಸ್ಬೇಕು ಅಂತ ನೆನ್ನೆನೆ ಮಾತಾಡು ಮನೆಗೆ ಹುಡ್ಕೊಂಡು ಎತ್ತಾಕೊಂಡು ನಾನು ಈಗ ಬಂದಿಯಾರ ನಾನು ರಿಸೀವ್ ಮಾಡಿದ್ರೆ ಬೆಳಿಗ್ಗೆ ಫೋನು ಯಶುನು ಬರ್ತೀಯೇನೆ ಬೈತೀಯೇನೆ ಸ್ಟಾರ್ಟ್ ಮಾಡೋಂಗೆಲ್ಲ ನಾನು ಹೊಡೆದ್ಬಿಡ. ಯಶು ಬಂದಮೇಲೆ ಇವಾಗ ಯಾವ್ದಾದ್ರು ಒಂದು ಸ್ಪಾಟಿಗೆ ಹೋಗಿ ಇವನಿಗೆ ಕಾರ್ ಕಳಿಸ್ಬೇಕು, ಫೀಲ್ಡ್ ಇರಬೇಕು, ಫ್ರೀಯಾಗಿ ಬಿಟ್ಬಿಡ್ಬೇಕು, ಸಣ್ಣ ಪುಟ್ಟ ಸಂಧಿ ಜಾಗ ಬೇಡ, ಹೊಡಿ ದೊಡ್ಡ ಜಾಗದಲ್ಲೇ. ಇರೋ ಮೇಲಿಂದ ಖಾಲಿ 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 ಜಾಲಿ. ಓಯ್ಯೋ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿರೋದು, ಗಾಡಿ ಎದುರಕ್ಕೆ ಹೋಗ್ಬೇಡ, ನೀನೇನು ಮಾಡ್ತೀಯೋ ಗಾಡಿ ಅದು ಮಾಡುತ್ತೆ ಅಷ್ಟೇ ಇರಲಿ. ಗಾಯ್ಸ್ ಯಶು ಇವಾಗ ಇವನು ಓಡಿಸೋದು ಕಲಿಬೇಕಾದ್ರೆ ನಾನು ಓಡಿಸ್ತೀನಿ ಅಂತ ಹೇಳಿ ಅವನಿಗೆ ಮೂಮೆಂಟು ಗೊತ್ತಾಗಿ ಅವನಿಗೆ ಇಷ್ಟು ಓಡ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ಗೈಸ್ ಚಿಲ್ ಮಾಡ್ಕೊಂಡು ಕಲ್ಸೋಣ. ಏನಾಗಲ್ಲ, ಒಂದು ದಿನ ಆಗುತ್ತೆ. ಏನು ಹೇಳ್ತೀಯನಲ್ಲ ಪುಣೆ ಯಾವಾಗ ನಿನಗೆ ಡ್ರಿಫ್ಟ್ ಹೊಡೆದ ಕಣ. ಗಾಯ್ಸ್ ದೇಖೋ ಫಸ್ಟ್ ಡೇ ಅಂತಿಮ ಘಟ್ಟ, ಲಾಸ್ಟ್ ಚಾನ್ಸ್. ಮುಗಿಯಿತು ಹೋಗೋದೀಗ. ಗೊಚ್ಚಿ ಮಾಡೋಣ ಗಾಯ್ಸ್. ಚಾರ್ಜ್ ತುಂಬ ಕಡಿಮೆ ಇದೆ, 47%. ಬ್ಲಾಗ್ ಕಂಟೆಂಟ್ ಬಂದು ಪುಣೆಗೆ ಇವತ್ತು ಕಾರ್ ಕಳಿಸ್ಬೇಕು ಅಂತ ನೆನ್ನೆನೆ ಮಾತಾಡು ಮನೆಗೆ ಹುಡ್ಕೊಂಡು ಎತ್ತಾಕೊಂಡು ನಾನು ಈಗ ಬಂದಿಯಾರ ನಾನು ರಿಸೀವ್ ಮಾಡಿದ್ರೆ ಬೆಳಿಗ್ಗೆ ಫೋನು ಯಶುನು ಬರ್ತೀಯೇನೆ ಬೈತೀಯೇನೆ ಸ್ಟಾರ್ಟ್ ಮಾಡೋಂಗೆಲ್ಲ ನಾನು ಹೊಡೆದ್ಬಿಡ. ಯಶು ಬಂದಮೇಲೆ ಇವಾಗ ಯಾವ್ದಾದ್ರು ಒಂದು ಸ್ಪಾಟಿಗೆ ಹೋಗಿ ಇವನಿಗೆ ಕಾರ್ ಕಳಿಸ್ಬೇಕು, ಫೀಲ್ಡ್ ಇರಬೇಕು, ಫ್ರೀಯಾಗಿ ಬಿಟ್ಬಿಡ್ಬೇಕು, ಸಣ್ಣ ಪುಟ್ಟ ಸಂಧಿ ಜಾಗ ಬೇಡ, ಹೊಡಿ ದೊಡ್ಡ ಜಾಗದಲ್ಲೇ ಕಲಿ. ಎಷ್ಟು ದಿವಸ ಕಳ್ಸಪ್ಪಲ್ಲ ಇವತ್ತು ಅವನು ಏನೂ ಗೊತ್ತಿಲ್ಲ, ಸುಮ್ಮನಿಂದ ಕೂತಿಯಾನೆ, ಅವನೇ ಓಡಿಸ್ತಾನ. ವಿಡಿಯೋ ನೋಡೋಣ ಏನಾಗುತ್ತೆ ಇವತ್ತಿಂದು ಬ್ಲಾಗಲ್ಲಿ. ಇದ್ರ ಬಗ್ಗೆ ಏನಂತೀರ? ಒಂದೇ ದಿನದಲ್ಲಿ ಏನು ಹೋಗಲ್ಲ, ಒಂದು ದಿನ ಆಗುತ್ತೆ. ಅದೇ ಇದು ಎಲ್ಲ ಹೇಳೋದೇ, ಒಂದು ದಿನ ಆಗುತ್ತೆ ನಮಗೆ. ಎವ್ರಿ ಡಾಗ್ ಆಸ್ ಎ ಡೇ ಅಂತೆ. ಗಾಳಿಗಂಡೆ ಹೋಗ್ತಿದ್ಯಾ? ಯಾಕಡೆ ಹೋಗ್ತಿದ್ಯಾ? 10th ಇದ್ದಿದ್ದು ಬ್ಯಾಚು ಹಿಂಗೇ ನಡ್ಕೊಂಡು ಹೋಗ್ತಾಯಿದ್ವು ಇದೇ ರೋಡಲ್ಲಿ. ಇವತ್ತು ಇಲ್ಲಿ ಕಾರಲ್ಲಿ ಕೂತಿದ್ದೀವಿ. ಯಾರ್ಯಾರ ಹುಡುಗರ ನೀವೆಲ್ಲ? ಸರ್ ಪುನೀತ್ ಅಂತ ಸರ್. ತಾವು ಸಹ ಕುಣಿತೀಯನಲ್ಲ, ಚಂದ ಜಾಲಿ ಎಂತ ಮಾಡೋದು. ಪುಣೆ ವಾಪಸ್ ಬರ್ತಾ ನೀನು ಹಿಂಗೆ ಓಡಿಸ್ಬಿಟ್ರೆ ಆಟ ಸರಿ ಖುಷಿ ಆಗ್ಬಿಟ್ಟ ಆಟ ಟ್ರೈ ಮಾಡ್ಬಿಡ್ತಾನಂತೆ. ಪೆಟ್ರೋಲ್ ಜಾಕಿ ಕೊಡ್ರ ಮಕ್ಕಳಿಗೆ ಒಂದೊಂದ್ಸರಿ ನನಗೂ ಹುಚ್ಚಿಡಿಸ್ತಾನೆ ಒಂದು ನಿಜಾಗ್ಲೂ ಪೆಟ್ರೋಲ್ ಹಾಕ್ಸೋನಾಗ್ರಿ. ನೋಡೋಣ ಎಲ್ಲಿಗೆ ಹೋಗಿ ತಲುಪ್ತೀವಿ ಅಂತೀಗ. ಹುಡುಗರ ಯಾರು ಇಲ್ಲ ಅಲ್ರು. ನಮ್ದಿದೆ ಪಿಚ್ಚು ಇನ್ನು ಮುಂದೆ ಅಲ್ವಾ ನಮ್ದು? ಮುಂದೆ ಪಿಚ್ಚು. ಇದು ಖಾಲಿ ಇದೆ, ಇದಲ್ಲಿ ಬಿಟ್ಟಿದ್ದಾರೆ. ಗಾಯ್ಸ್ ಇವಾಗ ಗಾಡಿ ಆಫ್ ರೋಡ್ ಮೂಡಿಗೆ ಟರ್ನ್ ಆಯ್ತು. ಯಾಕೆ ಹೇಳಿ? ಒಂದ್ಸಲಿ ಗೊಚ್ಚೆಗೆ ಬಿದ್ಮೇಲೆ ಏನು ಮಾಡುತ್ತೆ ಹೇಳಿ ಅಲ್ಲ ಹೊಚ್ಚ? ಅರ್ಸ್ತಾನೆ ಗಂಡ್ಗಾಬ್ರಿ ಅವಾಗ ಒಂದ್ಸಲಿ ಆರಿಸ್ಬಿಟ್ಟ ವಿಡಿಯೋ ಇರಲಿಲ್ಲ. ಮುಂದೆ ರೈಟಾ? ಈಗ ಒಂದು ಸಾಹಸ ಆಗುತ್ತೆ. ಸಾಹಸನ ಕಣ್ ತುಂಬ ನೋಡ್ಬೇಕು. ನಾನು ಹೊರಗೆ ನಾನು ಎಕ್ಕೊಳ್ತೀನಿ. ನಡಿ, ಇದು ವ್ಲಾಗ್ ಡೇ ಅಲ್ಲ ಇದು. ಓ
ಅಯ್ಯೋ ಫಸ್ಟ್ ಅವ್ನು ಹೇಳ್ತಾನೆ ಕೇಳಿಸ್ಕೊ. ನನ್ನ ಪ್ರಕಾರ ಹೆಂಗೆ ಗೊತ್ತಾ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಹೇಳ್ತಿರೋದು, ಈ ಗಾಡಿ ಎದುರಕ್ಕೆ ಹೋಗ್ಬೇಡ, ನೀನೇನು ಮಾಡ್ತೀಯೋ ಗಾಡಿ ಅದು ಮಾಡುತ್ತೆ ಅಷ್ಟೇ ಇರಲಿ. ಬಾರ ಮುಚ್ಚ ಅಕ್ಕ ಫ್ರೆಂಟಿಗೆ ಅದು ಅದೇ ಎಲ್ಲ ಹತ್ತಿ ಕ್ಲಚ್ ಮೇಲೆ ಒಂದು ಕಾಲು ಇರಲೇಬೇಕಲ್ಲ ಮಚ್ಚ. ಈ ಪೊಸಿಷನ್ ಇರೋದು ಕೊಡು, ಚೂರು ಕೊಡು, ಎಕ್ಸಲೇಟರ್ ಕೊಡು. ಕೊಟ್ಟೆ ಕಣ ಮುಗಿಸ್ಪು. ಇದ್ರ ಭಯ ಆಗ್ತೈತೆ. ಯಾಕೆ ಅಂತ ಹೇಳ್ತೀನಿ ಕೇಳ್ಸ್ಕ. ಗಾಡಿ ಒಂದು ಚೂರು ಹೊತ್ತೋದ್ರು ಅದು ಹೆವಿ ಹೋಗ್ತೈತು. ಇದು ಮ್ಯಾನ್ಯುಯಲ್. ಎಲ್ಲಿಗೆ ಹೋಗ್ತೈತೆ? ಎಷ್ಟು ಕಿಲೋಮೀಟರ್ ಹೋದ? ಮಾಡ್ತೀಯಾ? ಎಷ್ಟು ಹೋದ ಈಗ? ಎಷ್ಟು ಕಿಲೋಮೀಟರ್ ಹೋದೆ? 1 ಇಂಚು ಹೋಗಿಲ್ಲ ಮುಂದಕ್ಕೆ ಹಿಂದಕ್ಕೆ ಅಷ್ಟೇ. ನಾನಲ್ಲಿದ್ದರೆ ಪಕ್ಕ 100ಕ್ಕೆ 100 ಅವ್ನು ಕಲಿತಿರಲಿಲ್ಲ. ಇಷ್ಟೋ ತನಕ ನಾನು ಬ್ಯಾಕ್ ಸೀಟಲ್ಲಿ ಕುತ್ಕೊಂಡು ನೆಗಡಿಸಿ ಸಾಯಿಸಿ ಈಗ ನಾನೇ ಇಳಿತೀನಿ ಅಂತೇಳಿ ಇಳಿದು ಬಂದಿರೋದು. ಅವನಿಲ್ಲ ನಿಜವಾಗ್ಲೂ ಕಲಿತಿರಲಿಲ್ಲ. ಅವನು ಇನ್ನೂ ಫುಲ್ಲು ಸ್ಟಾರ್ಟಿಂಗಲ್ಲಿ ಕಲಿತಿರತ್ತಲ್ಲ. ಮಗ ಗೇರ್ ಗೊತ್ತಾ? ಗೊತ್ತು. ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡೋಕೆ ಗೊತ್ತಾ? ಗೊತ್ತು. ಎಲ್ಲ ಅಂದ ಇಲ್ಲಿ ಹಿಂಗೆ ಹೋಗ್ತೀಯಾನೆ ಗೈಸ್, ಎಲ್ಲದಲ್ಲೂ ಓಡಿಸ್ತೀಯಾನೆ. ಒಂದೊಂದ್ಸರಿ ಅಂತೂ ಎಕ್ಸ್ಲೀಟ್ರ್ ಚುಲ್ಟದೆ ಅಣ್ಣ. ನೋಡೋಣ ಏನು ಮಾಡ್ತೀನಿ, ಹಿಂಗೆ ಓಡಿಸ್ತಾನೆ ಇದೊಂದು ರೌಂಡು. ಆರಿಸ್ತೀಯಾನೆ ವೈಫು, ಆರಿಸ್ತೀಯಾನೆ ಮಚ್ಚ ಅವನು. ಈಗ ಹೆಂಗೆ ಓಡಿಸ್ತಾನೆ ನೋಡೋಣ ರೀ. ಹಣ್ಣುಗೆ ಯಾಕೋ ಮತ್ತೆ ಮೈಂಡ್ ಆ ಕಡೆ ಈ ಕಡೆ ಆಯಿತು ಅನಿಸುತ್ತೆ. ನನಗೂ ಆಗಿದೆ ಹಿಂಗೆಲ್ಲ. ಒಂದು ರೌಂಡ್ 2 ರೌಂಡ್ ಓಡಿಸಿದ ಮೇಲೆ ಏನೋ ಕಾನ್ಫಿಡೆನ್ಸಲ್ಲಿ ಮತ್ತೆ ಮೂವ್ ಮಾಡೋದಂತ ಹೋಗ್ತೀವಿ, ಅಲ್ಲಿಗೆ ಸ್ಟಾಪು, ಮತ್ತೆ ಮಾಡ್ತಾ ಹೋಗುತ್ತೆ. ಫೀಲ್ಡ್ ಚೆನ್ನಾಗಿಲ್ಲ ಗೈಸ್ ಇದು ಕಲಿಯೋಕ್ಕೆ. ಅಲ್ಲಿ ಅಲ್ಲೊಂದು ಬಂಡೆ ಕಾಣ್ತಿದೆ ಗೈಸಲ್ಲಿ. ಇದು ಈ ಪ್ಲೇಸ್ ಇದೆಯಲ್ಲ, ಎಲ್ಲಿ ಹೋಯಿತು? ಇಲ್ಲೇ ಇದೆಯಾ? 15x. ಬಂಡೆ ಕಲ್ಗುಡ್ಡನ, ಆನೆ ಕಲ್ಗುಡ್ಡನ, ಯಾವುದೋ ಒಂದು ಗೈಸ್ ನಮ್ಗೆ ಗೊತ್ತು. ನಾವು ಹೋಗಿದ್ದೀವಿ, ಹೆಸರೇ ಮರ್ತೋಗ್ಬಿಟ್ಟಿದೆ, ಕನ್ಫ್ಯೂಸ್ ಆಗಿಬಿಟ್ಟಿದೆ ಗಾಯ್ಸ್. ಯಶು ಇವಾಗ ಇವನು ಓಡಿಸೋದು ಕಲಿಬೇಕಾದ್ರೆ ನಾನು ಓಡಿಸ್ತೀನಿ ಅಂತೇಳಿ ಅವನಿಗೆ ಮೂಮೆಂಟು ಗೊತ್ತಾಗಿ ಅವನಿಗೆ ಇಷ್ಟು ಓಡ್ಸೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ಟ್ರೈಟ್ ಹೋಗು, ಆರಾಮಾಗಿ ಹೋಗು. ಮೈ ಪುಸ್ ಕರ್ಕೊಬಂದು ಒಳ್ಳೇದು ಕೆಲಸ ಮಾಡ್ದೆ ಅಂತ ನಾನು ಪಾಪ ಬೈತೈತೆ. ತಗೊಂಬಂದ್ರು ನನ್ನ ಅಲ್ಲಿಂದ. ಹಾಂ ಏನಿಲ್ಲ ಅಲ್ಲಿ ನೋಡಲ್ಲ, ಅಲ್ಲಿ ಲಾಕ್ ಮಾಡಿ. ನೀನು ಫೋನ್ ಮಾಡಬೇಕು. ಟೀಕೆ ಕರೆಕ್ಟ್ ಮುಚ್ಚಿ ಅಮ್ಕೋ ಬಿಡು ಗಾಯ್ಸ್. ಪುನಿ ಇವಾಗ ಕಾರ್ನ ಕಲಿತಿರೋ ಫ್ಲಾಗ್ ಈಗ ಸ್ಟಾರ್ಟ್ ಆಗಿದೆ. ಅವನಿಗೆ ಕ್ಲಚ್ಚು ಬಿಡೋ ತನಕ ಗೈಸ್ ಗಾಡಿ ಕೈ ಕೊಡಲ್ಲ. ಅಂದರೆ ರನ್ನಿಂಗ್ ಮೂವ್ ಮಾಡಿ ಹೋಗುವಂತ ಬಿಡಲ್ಲ ಯಾವುದೇ ಕಾರಣಕ್ಕೂ. ಫಸ್ಟ್ ಅವ್ನು ಫ್ಲೋ ಕಲಿಬೇಕು ಅದನ್ನು. ಇರೋದನ್ನ ಚಿಲ್ ಮಾಡೋಣ ಎಲ್ಲ ಗಾಡಿ ಗೈಸ್, ಚಿಲ್ ಮಾಡ್ಕೊಂಡು ಕಲ್ಸೋಣ. ಒಂದು ದಿನದಲ್ಲಿ ಏನಾಗಲ್ಲ, ಒಂದು ದಿನ ಆಗುತ್ತೆ. ಏನು ಹೇಳ್ತೀಯನಲ್ಲ. ಸ್ಟಾರ್ಟ್ ಬ್ರೋ. ನೋಡಿಲಿ ಈಗ ಗಾಡೀಲಿ ನೀನು ಫಸ್ಟಿಗೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತೀಯ ಗಾಡಿ. ಇಂಜಿನಲ್ಲಿ ಆಯಿಲ್ ಏನಿದೆ ಎಲ್ಲ ಕೆಳಗೋಗಿ ನಿಂತಿರುತ್ತೆ. ಈಗ ಸಡನ್ನಾಗಿ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡಿದ ತಕ್ಷಣ ಅದು ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಆಯ್ತಾ? ಗೊತ್ತಾಗ್ತಿದ್ಯಾ? ಬೇಗ ಪಿಸ್ಟನಿಗೂ ಬರಲ್ಲ, ಪಿಸ್ಟನಿಗೆಲ್ಲ ಬರಲ್ಲ, ಇಂಜಿನ್ ಸೀಸ್ ಆಗೋ ಚಾನ್ಸ್. ಸ್ವಲ್ಪ ಹೈಡ್ಲಿಂಗ್ ಸೆಟ್ ಮಾಡಬೇಕು, ಹಂಗೆ ಅದು ನಿಲ್ಲುತ್ತೆ. ಹೈಡ್ಲಿಂಗ್ ಸೆಟ್ ಆದ್ಮೇಲೆ ನಿಲ್ಲುತ್ತೆ, ಅದಾದ್ಮೇಲೆ ನೋಡ್ಸು ಅಷ್ಟೇ. ಫುಲ್ ಅಮ್ಕೋ ಫಸ್ಟ್. ಈ ಥರ ಸೌಂಡ್ ಬರಬೇಕು, ಸುಮ್ಮನೆ ನೋಡ್ಕೊಬಾರ್ದು. ನಾನು ಹಾಕಿದ್ದೀನಿ ಅಂತಲ್ಲ. ಸೀರಿಯಸ್ ಆಗಿ ಓಕೆ ಸರಿ. ಮುಂದೆ ನೋಡಿ ಓಡಿಸು. ಸ್ಲೋ ನಾವಿರೋದು ತಗ್ಗು ದಿಬ್ಬಾದ ಜಾಗ. ಲೈಟಾಗಿ ಕ್ಲಚ್ ಬಿಡುತ್ತೆ. ಎಷ್ಟು ಲೀಟ್ರ್ ಕೊಡು? ಲೈಟಾಗಿ ಕ್ಲಚ್ ಬಿಡುತ್ತೆ. ಎಷ್ಟು ಲೀಟ್ರ್ ಕೊಡು? ಲೈಟಾಗಿ ಒಂದೇ ಸತಿ ಹಂಪಬಾರ್ದು. ಏನು ಗೊತ್ತಾ, ಹಿಂಗ್ ಮುಂದೆ ಹೋಗ್ಲಾ ಹಿಂದೆ ಹೋಗ್ಲಿ ಅಷ್ಟೇ. ಇವಾಗ ರಿವರ್ಸು ಹಿಂಗೆ ಹೋಗು. ರಿವರ್ಸ್ ಗೊತ್ತಾದ್ಮೇಲೆ ಮತ್ತೆ ವಾಪಸ್ ಹಿಂಗೆ ಟರ್ನ್ ನೋಡ್ಕೊಂಡು ಫೋನ್ ಮಾಡೋದು ಗೈಸ್. ಅವ್ರನ್ನ ಈಗ ಅವನು ಕಳಿಸಿದ್ದೀವಿ ಟ್ರೈನಿಂಗ್. ಈಗ ಅದಾದ್ಮೇಲೆ ನೆಕ್ಸ್ಟ್ ಯಶು ಓಡಿಸ್ತಾನೆ. ಯಶು ನನ್ನ ಪ್ರಕಾರ ಫಸ್ಟಿಗೆ ಅವ್ನು ಪಿಕಪ್ ಸಿಕ್ತು ಅವನಿಗೆ. ನಾನು ಅಲ್ಲೇ ಹೇಳ್ತೀನಿ, ಅಲ್ಲೇ ತಿರುಗಿಸಂದ್ರೆ ಅಲ್ಲೇ ನಿಲ್ಸು, ಮತ್ತೆ ರಿವರ್ಸ್ ಹೊಡಿ ಹಂಗೆ. ಹಲೋ 1 2 3 ಮ್ಯಾಕ್ ಟೆಸ್ಟಿಂಗ್ ಕೊಟ್ಬಿಟ್ಟಿದ್ದಷ್ಟೇ ಈಗ ತಾನೆ ಸತ್ತ ಅವನು. ಆರಾಮಾಗಿ ಕ್ಲಚ್ ಬಿಡ್ತಾ. ಎಷ್ಟು ಲೀಟ್ರ್ ಕೊಡು ಮಚ್ಚ, ನಾನು ಹೇಳ್ದಂಗೆ ಕೇಳಿಸ್ಕೊ. ಎಷ್ಟು ಲೀಟ್ರ್ ಕೊಡು? ಕ್ಲಚ್ ಬಿಡ್ತಾ ಸಾಕು. ಸ್ಲೋ ಆಗಿ. ಇವಾಗ ಸ್ಟೇರಿಂಗ್ನ ಸ್ವಲ್ಪ ರೈಟಿಗೆ ತಿರುಗಿಸು. ನಾನು ಹೇಳ್ದಂಗೆ ಮಾಡು, ರೈಟಿಗೆ ತಿರುಗಿಸು. ರೈಟ್ ಆ ಕಡೆನೋ ರೈಟಿಗೆ ಹೋಗ್ತಿದ್ಯಾ? ಆರಾಮಾಗಿ ಅದನ್ನೇ ದಿಬ್ಬ ತೋರಿಸ್ಬೇಕು. ನೆಕ್ಸ್ಟ್ ಸ್ಟ್ರೈಟ್ ಹೋಗು. ಸ್ವಲ್ಪ ಸ್ಲೋ ಆರಾಮಾಗಿ ಇಳಿಸು. ಸಾಕು. ಸೆಕೆಂಡ್ ಯಾಕೆ ಇವಾಗ ಡೌನ್ ಇದೆ. ಸೆಕೆಂಡ್ ಯಾಕೆ ಬಾಪುನಿ ನೀನು ಈ ಕಡೆ ಕೂತ್ಕೊ. ಇವಾಗ ನಿನಗೆ ಗೊತ್ತಾಗುತ್ತೆ. ಬಡವ ಕಣ. ಅವಾಗಿಂದ ಒಂದು ರೌಂಡ್ ಹೋಗಿದ್ದಕ್ಕೆ ಒಂದು ನಂಬಿಕೆ ಬಂತಾ? ನೆಕ್ಸ್ಟ್ ಮಾಡೋಣಂತೆ. ಸ್ವಲ್ಪ ಮಿಸ್. ಇವಾಗ ಅವ್ನು ಏನು ಮಾಡ್ತಾನೆ ಅದನ್ನ ನೋಡ್ಕೊ ನೀನು ಕರೆಕ್ಟಾಗಿ. ಅವ್ನ ಕಾಲು ನೋಡ್ಕೊ ಫಸ್ಟ್, ಅವ್ನು ಹೆಂಗೆ ಮೂವ್ಮೆಂಟ್ ಮಾಡ್ಕೊ. ಹತ್ತೆಲ್ಲ ಇನ್ನು ಇಷ್ಟಿರಲಿ. ಉಂತಿ ತೆಗಿತಾನೆ ಕಣ ಆರಾಮಾಗಿ ಅಲ್ಲ. ಆರಾಮಾಗಿ ತೆಗಿತಾನೆ ಬೇಗ. ಹಾಕೋ ಸೆಕೆಂಡು. ಸ್ಟ್ರೈಟಾಗಿ ಹೋಗೋಕ್ಕಿಂತ ರೈಟಾಗಿ ಹೋಗಿ. ಹುತ್ತದ್ದು ರೈಟ್ ಸೈಡಲ್ಲಿ ಹೋಗು.
ಆ ಉತ್ತ ಇದೆಯಲ್ಲ ಸ್ಟ್ರೈಟ್ ಕಾಣ್ತಿದೆಯಲ್ಲ ಅದ್ರ ರೈಟ್ ಸೈಡು. ರೈಟ್ ಸೈಡಿಂದ ಹೋಗಿ ಬಾ. ಹೆಂಗಿದೆಯೋ ಅದು. ಡ್ರಿಫ್ಟ್ ಹೊಡೆದ ಕೇಳ. गाइस देखो फर्स्ट डे मेला स्लो ನಿನಗೆ ಸ್ಟೀರಿಂಗ್ ಗೊತ್ತಾಗ್ಬೇಕು ಕಣ, ಗಾಡಿ ಯಾಕಡೆ ತಿರುಗಿದೆ, ಹೆಂಗ್ ತಿರುಗಿದೆ. ನೀನು ಫಸ್ಟ್ ಟೈಮ್ ಇನ್ನೊಂದ್ ಸತಿ ಎರಡು ಸತಿ ಆದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಇವತ್ತೇ ಗೊತ್ತಾಡ್ಬೇಕು, ಇವತ್ತೇ ಗೊತ್ತಾಡ್ಬೇಕು. ನೀನ್ ಹೇಳ್ತಿದ್ಯಾ ಫಸ್ಟ್ ಟೈಮ್ ಕಣ ಕೂತಿದ್ದು ಗಾಡಿಲು. ನಾನು ಇವತ್ತು ಓಡಿಸಿ ಇನ್ ಯಾವತ್ತು ಓಡಿಸ್ತೀನ ಅವನಿಗೆ ಕೇಳು ಹೆಂಗ್ ಓಡಿಸಿದ. ಅಲ್ಲಿ ತನಕ ಜೀವ ಕಾಯ್ತಿರುತ್ತೆ. ಮೈಫೂಸ್ ಬಂದ್ ಕೂಡ ನನಗೂ ಕಾಣಲ್ಲ, ಕಡಿಮೆ ತಿರ್ಸ್ಲಿಲ್ಲ ಅವನಂತ ಹೋಗಿಂದ. ಇವ್ನು ಒಬ್ಬಂದೇ ಬ್ಯಾಲೆನ್ಸ್ ಆಗ್ತಿರೋದು ಗೊತ್ತಾಗ್ತಿಲ್ಲ. ಯಾವ ನೇಮ್ಸ್ ಹಾಕ್ಲ ನನಗೀಗ ಈ ಮೂಮೆಂಟಿಗೆ. ಸ್ಟಾರ್ಟ್ ಮಾಡೋಣ. ಅಂತಿಮ ಘಟ್ಟ. ನೋಡ ಅವ್ನು ರಿವರ್ಸ್ ಸ್ಥಾನಕ್ಕೆ ಹೋಗೋದಿಲ್ಲ, ಇಲ್ಲೇ ತಿರ್ಗ್ಸಂತಾನೆ ನೋಡ್ಬೇಕಾರೆ. ಕಳ್ಸಾನೆ ಏನಂದ್ರೆ ಉಂಟು ಹೋಗ್ಬಿಡ್ಲಿ. ಮುಗೇತು ಹೋಗೋದೀಗ. ಗೊಚ್ಚಿ ಚೆನ್ನಾಗಿದ್ದೀರಾ? ಯಾಕೋ ಹಿಂಗೆ ಹೋಗಿದ್ದೀನಿ. ಸಂಡೇ ಓಪನ್ ರೋಡ್. ಸೌಂಡ್ ಕ್ಯಾಚ್ ಮಾಡ್ರ. ರೋಡು ಅವನು ಹಂಗೆ ಬರ್ತೀಯನ ಅಂತ